ಕನ್ನಡದ ವಜ್ರಕಾಯ ಚಿತ್ರದ ಮೂಲಕ ಸಿನಿಪ್ರಿಯರ ಮನಗೆದ್ದಿದ್ದ ನಟಿ ನಭಾ ನಟೇಶ್ ಸುಮಾರು 10 ವರ್ಷಗಳ ಬಳಿಕ ಕನ್ನಡ ಮಾಧ್ಯಮದ ಮುಂದೆ ಕಾಣಿಸಿಕೊಂಡಿದ್ದಾರೆ. ಪಟಾಕ ಪಾರ್ವತಿ ಪಾತ್ರದಿಂದ ಮನೆ ಮಾತಾಗಿದ್ದ ನಭಾ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದ್ದಾರೆ. ಅಭಿಮಾನಿಗಳ ಪ್ರೀತಿಯ ಬಗ್ಗೆ ಭಾವುಕರಾಗಿ ಮಾತನಾಡಿದ್ದಾರೆ. 2015ರಲ್ಲಿ ಬಿಡುಗಡೆಯಾದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ವಜ್ರಕಾಯ ಚಿತ್ರದಲ್ಲಿ ಪಟಾಕ ಪಾರ್ವತಿ ಪಾತ್ರದ ಮೂಲಕ ನಭಾ ನಟೇಶ್ ಕನ್ನಡ ಸಿನಿ ರಸಿಕರ ಹೃದಯಾಗಿದ್ದರು. ತಮ್ಮ 2ನೇ ಸಿನಿಮಾಗಳಲ್ಲೇ ಶಿವಣ್ಣನ ಎದುರು ಅದ್ಭುತ ಅಭಿನಯ ನೀಡಿ ಗಮನ ಸೆಳೆದಿದ್ರು. ವಜ್ರಕಾಯ ಚಿತ್ರದ ಬಳಿಕ ನಭಾ ನಟೇಶ್ ತೆಲುಗು ಚಿತ್ರರಂಗದತ್ತ ಮುಖ ಮಾಡಿದ್ರು. ಅಲ್ಲಿಯೂ ಹಲವು ಸಿನಿಮಾಗಳಲ್ಲಿ ನಟಿಸಿ ತಮ್ಮದೇ ಆದ ಸ್ಥಾನ ನಿರ್ಮಿಸಿಕೊಂಡ್ರು. ಆದರೆ ಕಳೆದ ಹಲವು ವರ್ಷಗಳಿಂದ ಕನ್ನಡ ಮಾಧ್ಯಮಗಳಿಂದ ದೂರ ಉಳಿದಿದ್ದ ನಭಾ ನಟೇಶ್ ಇದೀಗ ಹೊಸ ಸಿನಿಮಾ ನಾಗಬಂಧಂ ಪ್ರಚಾರಕ್ಕಾಗಿ ಬೆಂಗಳೂರಿಗೆ ಆಗಮಿಸಿದ್ರು. ಅಪಘಾತದ ಬಳಿಕ ನಭಾ ನಟೇಶ್ ಮುಖಕ್ಕೆ ಶಸ್ತ್ರಚಿಕಿತ್ಸೆ ನಡೆದಿದ್ದು ಅವರ ಲುಕ್ ಸಾಕಷ್ಟು ಬದಲಾವಣೆ ಕಂಡಿದೆ. ಆದರೂ ತಮ್ಮ ಅದೇ ಆತ್ಮವಿಶ್ವಾಸ ಮತ್ತು ನಗು ಮುಖದೊಂದಿಗೆ ಅವರು ಅಭಿಮಾನಿಗಳ ಮುಂದೆ ಕಾಣಿಸಿಕೊಂಡಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ನಭಾ ನಟೇಶ್, ಸುಮಾರು 10 ವರ್ಷಗಳ ಬಳಿಕ ಕನ್ನಡ ಮೀಡಿಯಾ ಎದುರು ಬರ್ತಾ ಇದ್ದೇನೆ. 10 ವರ್ಷಗಳ ಹಿಂದೆ ಯಾವ ಪ್ರೀತಿ ಕೊಟ್ಟಿದ್ರೋ ಅದೇ ಪ್ರೀತಿಯನ್ನ ಈಗಲೂ ತೋರಿಸಿದ್ದೀರಾ. ಹಲವಾರು ಪರಿಚಿತ ಮುಖಗಳನ್ನು ಮತ್ತೆ ಭೇಟಿಯಾಗಿದ್ದು ತುಂಬ ಸಂತೋಷ ತಂದಿದೆ ಎಂದು ಹೇಳಿದ್ದಾರೆ. ಇನ್ನು ಜುಲೈ 3ರಂದು ಬಿಡುಗಡೆಯಾಗಲಿರುವ ನಾಗಬಂಧಂ ಚಿತ್ರದಲ್ಲಿ ನಭಾ ನಟೇಶ್ ಪಾರ್ವತಿ ಪಾತ್ರದಲ್ಲಿ ನಟಿಸಿದ್ದಾರೆ. ವಜ್ರಕಾಯದಲ್ಲಿ ಪಟಾಕ ಪಾರ್ವತಿಯಾಗಿ ಕಾಣಿಸಿಕೊಂಡಿದ್ದ ಅವರು ಈ ಚಿತ್ರದಲ್ಲಿ ಸಾಫ್ಟ್ ಹಾಗೂ ವಿಭಿನ್ನ ಪಾತ್ರ ನಿರ್ವಹಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಚಿತ್ರದ ಪ್ರಚಾರ ಕಾರ್ಯಕ್ರಮದಲ್ಲಿ ನಮೋರೆ ಹಾಡಿಗೆ ನಭಾ ನಟೇಶ್ ಡ್ಯಾನ್ಸ್ ಮಾಡಿದ್ದಾರೆ. ಅದರ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ. ನಾಗಬಂಧಂ ಚಿತ್ರದಲ್ಲಿ ಗರುಡಾರಾಮ್, ಅವಿನಾಶ್ ಸೇರಿದಂತೆ ಹಲವು ಕಲಾವಿದರು ನಟಿಸಿದ್ದಾರೆ. ಒಟ್ಟಾರೆ 10 ವರ್ಷಗಳ ಬಳಿಕ ಕನ್ನಡ ಮಾಧ್ಯಮದ ಮುಂದೆ ಬಂದ ನಭಾ ನಟೇಶ್ ವಜ್ರಕಾಯ ದಿನಗಳ ನೆನಪುಗಳನ್ನು ಮೆಲುಕು ಹಾಕಿದ್ದಾರೆ. ಅವರ ಕಮ್ಬ್ಯಾಕ್ ಅಭಿಮಾನಿಗಳಲ್ಲಿ ಹೊಸ ಉತ್ಸಾಹ ಮೂಡಿಸಿದೆ. ಪಟಾಕ ಪಾರ್ವತಿಯನ್ನ ಮತ್ತೆ ಕನ್ನಡದಲ್ಲಿ ನೋಡುವ ನಿರೀಕ್ಷೆಯೂ ಇದೆ.